ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಂದಿನಂತೆ ಇವತ್ತು ಕೂಡ ಒಂದು ಒಳ್ಳೆಯ ಒಂದು ಸರ್ಕಾರಿಯ ಒಂದು ಅಪ್ಡೇಟ್ ಅನ್ನ ಇಲ್ಲಿ ನಾನು ತಂದಿದ್ದೀನಿ ಸ್ನೇಹಿತರೆ. ಈ ಒಂದು ವೇಕೆನ್ಸಿಯ ಒಂದು ವಿಶೇಷತೆ ಏನಂದ್ರೆ, ಹೌದು, ಇದರಲ್ಲೂ ಕೂಡ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಆಯ್ಕೆ ಅನ್ನೋದು ಮಾಡ್ಕೊಂತಿದ್ದಾರೆ. ಒಂದು ಸರ್ಕಾರಿ ಹುದ್ದೆ ಅಥವಾ ಒಂದು ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿದ್ದು ತಮ್ಮನ್ನ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ತಾವೇನಾದ್ರೂ ಕೇವಲ ಒಂದು ಐಟಿ ಅನ್ನ ಪಾಸ್ ಔಟ್ ಆಗಿದ್ರೆ ಅದು ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಕ್ಯಾಂಡಿಡೇಟ್ ಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಕ್ಯಾಟಗರಿಗೆ ಸೇರಿದ್ರು ಕೂಡ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಈ ಒಂದು ವೇಕೆನ್ಸಿಗೆ ಒಂದು ಅಪ್ಲೈ ಅನ್ನ ಮಾಡಬಹುದು. ಆಲ್ರೆಡಿ ಇದರ ಒಂದು ನೋಟಿಫಿಕೇಶನ್ ಕೂಡ ಇಲ್ಲಿ ಒಂದು ಡಿಕ್ಲೇರ್ ಅನ್ನೋದು ಇಲ್ಲಿ ಒಂದು ಮಾಡಿರ್ತಾರೆ. ಆದಷ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ತಾವು ಅಪ್ಲೈ ಅನ್ನ ಮಾಡ್ತಾ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್, ಅದರಲ್ಲೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಗೊತ್ತಿರುತ್ತೆ, ಯಾರೆಲ್ಲ ನಮ್ಮ ಒಂದು ಚಾನೆಲ್ ಅಲ್ಲಿ ಒಂದು ಜಾಯಿನ್ ಆಗಿದ್ದೀರಿ, ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದೀರಿ, ನಾನು ಒಂದು ನೋಟಿಫಿಕೇಶನ್ ಒಂದು ಪ್ರೂಫ್ ಅನ್ನ ಇಟ್ಕೊಂಡು ಮಾತ್ರ ನಾನು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಪ್ರೂಫ್ ಸಿಕ್ಕಿಲ್ಲ, ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ ಸಿಕ್ಕಿಲ್ಲ ಅಂದ್ರೆ ನಾನು ಒಂದು ಅಪ್ಡೇಟ್ ಅನ್ನೋದು ನಾನು ಕೊಡೋದಕ್ಕೆ ಹೋಗುದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದೀನಿ, ಪ್ರತಿಯೊಬ್ಬರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದೀನಿ, ಆದಷ್ಟು ಈ ಒಂದು ಚಾನಲ್ ತಾವು ಪ್ರೋತ್ಸಾಹಿಸಿ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಈಗ ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದನ್ನ ಶಾರ್ಟ್ ಆಗಿ ECIL ಅಂತ ಕರಿತೀವಿ, ಅಂದ್ರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ನಾವು ಕರಿತೀವಿ. 100% ಇದು ಒಂದು ಗವರ್ನಮೆಂಟ್ ಆಫ್ ಇಂಡಿಯಾ, ಅಂದ್ರೆ ಒಂದು ಗವರ್ನಮೆಂಟ್ ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಬರುವಂತಹ ಒಂದು ಪೋಸ್ಟ್ ಅಥವಾ ಒಂದು ವೇಕೆನ್ಸಿ ಇಲ್ಲಿ ಒಂದು ಆಗಿರುತ್ತೆ. ಈಗ ಇದರ ಒಂದು ಮೊದಲನೇದಾಗಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೆಥಡ್ ಅಥವಾ ಒಂದು ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ನಂತರ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಬ್ ಪ್ರೊಫೈಲ್ ಏನಾಗಿರುತ್ತೆ, ಯಾವ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಕ್ವಾಲಿಫಿಕೇಶನ್ ಆಗಿರ್ಬೋದು, ಸ್ಯಾಲರಿ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೇನ್ ಆಮೇಲೆ ನಾನು ಮಾತಾಡ್ತೀನಿ. ಓಕೆ, ಮೊದಲನೇದಾಗಿ ತಾವು ನೋಡಬಹುದು ಸೆಲೆಕ್ಷನ್ ಮೆಥಡ್ ಬಗ್ಗೆ ಮಾತಾಡ್ಕೊಂಡ್ರೆ ಬೇಸ್ ಆನ್ ಡೇಟಾ ಪ್ರೊವೈಡೆಡ್ ಇನ್ ಆನ್ಲೈನ್ ಅಪ್ಲಿಕೇಶನ್. ತಾವೇನು ಒಂದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ನ ಹಾಕುವಂತಹ ಒಂದು ಸಂದರ್ಭದಲ್ಲಿ ಡೇಟಾ ಅನ್ನ ತಾವು ಏನ್ ಹಾಕ್ತೀರಾ, ಕ್ಯಾಂಡಿಡೇಟ್ ಶಾಲ್ ಬಿ ಶಾರ್ಟ್ ಲಿಸ್ಟ್ ಇನ್ ದ ಆರ್ಡರ್ ಆಫ್ ಮೆರಿಟ್ ಲಿಸ್ಟ್. ಓಕೆನಾ, ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ ಮಾಡ್ತಾರೆ. ಅದು ಯಾವ ಒಂದು ಬೇಸರ ಅಂತ ಹೇಳಿದಾಗ, ಯಾರೆಲ್ಲ ಒಂದು ಐಟಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರ್ತೀರಾ, ITA ಪಾಸ್ ಔಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಪ್ರತಿ ಒಂದು ಹುದ್ದೆಗೆ 4 ಕ್ಯಾಂಡಿಡೇಟ್ ಗಳನ್ನ ಇಲ್ಲಿ ಒಂದು ಏನು ಒಂದು ಆಯ್ಕೆಯನ್ನ ಮಾಡ್ತಾರೆ. ಅಂದ್ರೆ 1:4 ನ ಒಂದು ರೇಷಿಯೋಲಿ ರಿಲೀಸ್ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಇದರಲ್ಲಿ ಕ್ಯಾಟಗರಿ ವೈಸ್ ಅನ್ನ ಇಲ್ಲಿ ಒಂದು ಸೆಲೆಕ್ಟ್ ಅನ್ನ ಮಾಡ್ತಾರೆ, ಟ್ರೇಡ್ ವೈಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿ ಫೈನಲ್ ಆಗಿ ತಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನೋದು ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡ್ತಾರೆ, ಅಂದ್ರೆ ಒಂದು ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಇದರಲ್ಲಿ ಒಂದು ಎಕ್ಸಾಮಿನೇಷನ್ಸ್ ಇರೋದಿಲ್ಲ, ಓಕೆನಾ, ಕೇವಲ ತಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಈಗ ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಇಲ್ಲಿ ನೋಡಬಹುದು. ಓಕೆನಾ, ತಮಗೆ ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ನಾನು ಈ ರೀತಿಯಾಗಿರುವಂತಹ ಒಂದು ಡೇಟಾ ಅನ್ನ ನಾನು ಪ್ರೊವೈಡ್ ಅನ್ನ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋದು ತಾವು ನೋಡಬಹುದು. ಈ ಒಂದು ನೋಟಿಫಿಕೇಶನ್ ಏನಿದೆ 26ನೇ ತಾರೀಕು ಏನು ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಈ ಒಂದು ತಿಂಗಳು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡೋದು ನಾಳೆ ತಿಂಗಳು 7ನೇ ತಾರೀಕಿನಂದು ಇದರ ಒಂದು ಲಾಸ್ಟ್ ಅಂಡ್ ಫೈನಲ್ ಆಗಿರುವಂತಹ ಒಂದು ಡೇಟ್ ಅನ್ನೋದು ಇಲ್ಲಿ ಒಂದು ಕನ್ಸಿಡರ್ ಅನ್ನೋದು ಮಾಡಿರ್ತಾರೆ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡೋದ್ರೆ ಸುಮಾರು 250 ಪೋಸ್ಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿರ್ತಾರೆ. ಈಗ ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದ್ರೆ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಕಂಪ್ಲೀಟೆಡ್ 2 years ITA, ಯಾರೆಲ್ಲ ಕೇವಲ ಒಂದು 2 years ನ ಒಂದು ಐಟಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದೀರಿ, ಅದು ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅಷ್ಟೇ ಅಲ್ಲ ಯಾವುದೇ ಒಂದು ಕ್ಯಾಟಗರಿ ಇಂದನೂ ಕೂಡ ತಾವು ಐಟಿ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ತಾವು ಕೂಡ ಆರಾಮ್ಸೆ ಈ ಒಂದು ಪೋಸ್ಟ್ಗೆ ತಾವು ಎಲಿಜಿಬಲ್ ಆಗಿರ್ತೀರ ಅಪ್ಲೈ ಅನ್ನ ಮಾಡಕ್ಕೆ. ಈಗ ನೋಡಬಹುದು ಸ್ನೇಹಿತರೆ, ಒಂದು ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಒಂದು ಕ್ಯಾಟಗರಿ 1 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಎರಡನೇದಾಗಿ ಕ್ಯಾಟಗರಿ 2 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಯಾವ ಒಂದು ಕ್ಯಾಟಗರಿಗೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ಹೇಳಿದಾಗ, ಮೊದಲನೇ ಒಂದು ಕ್ಯಾಟಗರಿ ತಾವು ನೋಡಬಹುದು ಸೀನಿಯರ್ ಆರ್ಟಿಸನ್ ಅಂತ ಒಂದು ಕ್ಯಾಟಗರಿ ಅಂತ ರಿಲೀಸ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ಈ ಒಂದು ಪೋಸ್ಟ್ ನ ತಾವೇನೋ ಒಂದು ಮ್ಯಾನುಫ್ಯಾಕ್ಚರ್ ಒಂದು ಸೆಕ್ಟರ್ ನಲ್ಲಿ ನೋಡ್ತೀರಾ, ಒಂದು ಪ್ರೈವೇಟ್ ಆಗಿರ್ಬೋದು, ಗವರ್ನಮೆಂಟ್ ಸೆಕ್ಟರ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಎಲೆಕ್ಟ್ರಾನಿಕ್ಸ್ ನ ಒಂದು ಏನೋ ಒಂದು ಫೀಲ್ಡ್ ಅಲ್ಲಿ ನೋಡಿರ್ತೀರಾ. ಓಕೆನಾ, ಒಟ್ಟಾರೆ
ಒಟ್ಟಾರೆ ಹೇಳ್ಬೇಕಾದ್ರೆ ITA ಫೀಲ್ಡ್ ಅಲ್ಲಿ ತಾವೇನೋ ಒಂದು ಟ್ರೇಡ್ಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರ ಆ ಒಂದು ಟ್ರೇಡ್ಸ್ ನಲ್ಲಿ ಈ ಒಂದು ಪೋಸ್ಟ್ ನ ತಾವು ನೋಡ್ತೀರಾ. ಸೀನಿಯರ್ ಆರ್ಟಿಸನ್ ಕ್ಯಾಟಗರಿ 1 ಬಗ್ಗೆ ಮಾತಾಡೋದ್ರೆ ಓನ್ಲಿ ITA ಕ್ವಾಲಿಫೈಡ್, ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಓಕೆನಾ, ಕೇವಲ ಒಂದು ITA ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಒಂದು ಅನುಭವ ಬೇಕಾಗಿಲ್ಲ ಅಂತ ಒಂದು ಡೈರೆಕ್ಟ್ ಆಗಿ ಇಲ್ಲಿ ಒಂದು ಕೇಳಿದ್ದಾರೆ ಕ್ಯಾಟಗರಿ 1 ಗೆ. ಓಕೆನಾ, ITA ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ದು ಎಕ್ಸ್ಪೀರಿಯನ್ಸ್ ಅನುಭವ ಇಲ್ಲ ಅಂದ್ರೆ ಆರಾಮ್ಸೆ ತಾವು ಈ ಒಂದು ಸೀನಿಯರ್ ಆರ್ಟಿಸನ್ ಕ್ಯಾಟಗರಿ 1 ಎನ್ನುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನೋದು ತಾವು ಮಾಡಬಹುದು. ಈಗ ತಾವು ನೋಡಬಹುದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಬಗ್ಗೆ ಮಾತಾಡೋದ್ರೆ 50 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಎಲೆಕ್ಟ್ರಿಷಿಯನ್ ಬಗ್ಗೆ ಮಾತಾಡೋದ್ರೆ 30 ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಫಿಟ್ಟರ್ ಗೆ 41 ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು ತಮ್ಮ ಒಂದು ಟ್ರೇಡ್ ಯಾವುದು ಎಂಬುದರ ಬಗ್ಗೆ ಒಂದು ಸಲ ತಾವು ಕನ್ಸಿಡರ್ ಅನ್ನ ಮಾಡಿ ತಾವು ಆ ಒಂದು ಟ್ರೇಡ್ ಗೆ ತಾವು ಅಪ್ಲಿಕೇಶನ್ ಅನ್ನು ತಾವು ಹಾಕಬಹುದು. ಹಾಗೆ ಒಂದು ಸೀನಿಯರ್ ಆರ್ಟಿಸನ್ ಕ್ಯಾಟಗರಿ 2 ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ ತಾವು ನೋಡಬಹುದು ITA ಪ್ಲಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ, ಇಲ್ಲಿ ಒಂದು ITA ನ ಒಂದು ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ತಾವು ITA ಫೀಲ್ಡ್ ನಲ್ಲಿ ಇದ್ದು 1 ವರ್ಷದ ಒಂದು ಅಪ್ರೆಂಟಿಸ್ಶಿಪ್ ನ ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದ್ರು ಅಥವಾ ಒಂದು ಸರ್ಟಿಫಿಕೇಟ್ ಇದ್ರು ಕೂಡ ತಾವು ಈ ಒಂದು ಸೀನಿಯರ್ ಆರ್ಟಿಸನ್ ಕ್ಯಾಟಗರಿ 2 ಎನ್ನುವಂತಹ ಒಂದು ಪೋಸ್ಟ್ ಗೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇದರಲ್ಲೂ ಒಂದು ಕ್ಯಾಟಗರಿ ವೈಸ್ ಇದರಲ್ಲೂ ತಾವು ಪೋಸ್ಟ್ ವೈಸ್ ಅನ್ನ ನೋಡಬಹುದು. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಗೆ 1 ಪೋಸ್ಟ್, ಫಿಟ್ಟರ್ ಗೆ 2 ಪೋಸ್ಟ್, ಎಲೆಕ್ಟ್ರಿಷಿಯನ್ ಗೆ 2 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು ಟೋಟಲ್ ಆಗಿ ಕ್ಯಾಟಗರಿ 1 ಕ್ಯಾಟಗರಿ 2 ಗೆ 250 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಈಗ ಬಹಳ ಒಂದು ಮುಖ್ಯವಾಗಿ ಏಜ್ ಲಿಮಿಟ್ ಅನ್ನ ಬಗ್ಗೆ ಮಾತಾಡೋದ್ರೆ ತಾವು ನೋಡಬಹುದು ತಮ್ಮ ಒಂದು ಏಜ್ ಅನ್ನ 31/5/2025 ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಕೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 30 ವರ್ಷ ಅಂತ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಕೊಟ್ಟಿದ್ದಾರೆ 100% ಇಲ್ಲಿ ಒಂದು ಕೊಟ್ಟಿದ್ದಾರೆ. SC/ST ನ ಒಂದು ಕ್ಯಾಟಗರಿ 5 ವರ್ಷ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್, OBC ಗೆ 3 ವರ್ಷ, PWD ಗೆ ತಾವು ಇಲ್ಲಿ ಡೀಟೇಲ್ ಆಗಿ ತಾವು ನೋಡಬಹುದು. ಹಾಗೆ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಇಲ್ಲಿ ಒಂದು ಸರ್ವಿಸ್ ಇಯರ್ ಪ್ಲಸ್ 3 ಇಯರ್ಸ್ ನ ಒಂದು ಏಜ್ ಲಿಮಿಟ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಮಗೆ ಒಂದು ಸಂಬಳ ಅಥವಾ ಒಂದು ಸ್ಯಾಲರಿ ನಮಗೆ ಏನು ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಈ ಒಂದು ವೇಕೆನ್ಸಿ ಆಸ್ ಎ ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ನಮ್ಮ ಒಂದು ಕರ್ನಾಟಕದಂತ ಪ್ರತಿಯೊಬ್ಬ ಒಂದು ಕ್ಯಾಟಗರಿ ಸೇರಿರುವಂತಹ ಅಪ್ಲೈ ಅನ್ನ ಮಾಡಬಹುದು. ಓಕೆ, ನೋಡಬಹುದು ಸುಮಾರು 23,368 ರೂಪಾಯಿ ತಮಗೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿ ತಮಗೆ ಸಿಗುತ್ತೆ. ಇಷ್ಟೆಲ್ಲ ಸಬ್ಜೆಕ್ಟ್ ಟು ರಿವಿಷನ್ ಎವ್ರಿ 6 ಮಂತ್. ಓಕೆನಾ, 6 ತಿಂಗಳಿಗೆ ಒಂದು ಸಲ ತಮ್ಮ ಒಂದು ಸ್ಯಾಲರಿ ಅಥವಾ ಏನಿದೆ ಅದನ್ನ ಏನು ಒಂದು ಇನ್ಕ್ರೀಸ್ ಸಹ ಇಲ್ಲಿ ಒಂದು ಮಾಡ್ತಾರೆ. ಸ್ನೇಹಿತರೆ ಈ ಒಂದು ವೇಕೆನ್ಸಿ ಏನಿದೆ ಸುಮಾರು 1 ವರ್ಷವರೆಗೂ ಏನೋ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಮ್ಮನ್ನ ಮಾಡಿಸ್ಕೊಂಡು ಆಮೇಲೆ ತಮಗೆ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಮಾಡಿಸ್ಕೊಳ್ಳುವಂತಹ ಒಂದು ನೋಟಿಫಿಕೇಶನ್ ಅನ್ನ ಇಲ್ಲಿ ಒಂದು ಕ್ಲಿಯರ್ ಆಗಿ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಈಗ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದ್ರೆ ಸಿಂಪಲ್ ಆಗಿ ತಾವು ನೋಡಬಹುದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ ತಮ್ಮ ಒಂದು ITA ಒಂದು ಮಾರ್ಕ್ಸ್ ನ ಒಂದು ಆಧಾರದ ಮೇಲೆ. ಓಕೆನಾ, ತಾವು ಶಾರ್ಟ್ ಲಿಸ್ಟ್ ಅನ್ನ ಆದಾಗ ತಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಇಲ್ಲಿ ಒಂದು ಕರೆಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತಾರೆ. ಅಂದ್ರೆ ಸುಮಾರು 3 ಒಂದು ಸ್ಟೇಜ್ ಅಲ್ಲಿ ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನೋದು ಮಾಡ್ಕೊಂತಾರೆ. ಏನು ಒಂದು ಗ್ರಾಮೀಣ ಡಾಕ್ ಸೇವಕ ಅಥವಾ ಒಂದು GDS ಮುಖಾಂತರ ಯಾವ ರೀತಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊತಿದ್ರಿ ಅದೇ ರೀತಿಯಾಗಿ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಲ್ಲೂ ಕೂಡ ಸೇಮ್ ಆಗಿರುವಂತಹ ಒಂದು ಆಯ್ಕೆಯ ಒಂದು ಪ್ರಕ್ರಿಯೆ ಇಲ್ಲಿ ಒಂದು ಇರುತ್ತೆ. ಈಗ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಅದ್ಭುತವಾಗಿರುವುದು ಏನಂದ್ರೆ ಯಾರೆಲ್ಲ ಒಂದು ಅಪ್ಲೈನ ಮಾಡಕ್ ಹೋಗ್ತೀರಿ 1 ರೂಪಾಯಿನೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಜನರಲ್, OBC, EWS ಆಗಿರ್ಬೋದು, SC/ST, PF ಆಗಿರ್ಬೋದು ಅಥವಾ ಒಂದು ಫೀಮೇಲ್ ಕ್ಯಾಟಗರಿಗೆ ಸೇರಿರುವಂತಹ ಒಂದು ಯಾವುದೇ ಒಂದು ಕ್ಯಾಂಡಿಡೇಟ್ ಕೂಡ 1 ರೂಪಾಯಿನೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನೋದು ತಾವು ಇಲ್ಲಿ ಒಂದು ಪೇ ಅನ್ನೋದು ಮಾಡಕ್ಕೆ ಅವಶ್ಯಕತೆ ಇಲ್ಲ. ಇಷ್ಟು ಸ್ನೇಹಿತರೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಇದರ ಒಂದು ಡೀಟೇಲ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಆಗಿರ್ಬೋದು, ಅಫಿಷಿಯಲ್ ಆಗಿರುವಂತಹ ಒಂದು ಏನೋ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಮತ್ತು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ನ ಒಂದು ಲಿಂಕ್ ಆಗಿರ್ಬೋದು ನಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆದಷ್ಟು ಪ್ರತಿಯೊಬ್ಬರು ಹೋಗಿ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ ತಾವು ಅಪ್ಲೈನ ಮಾಡಿ ತಮಗೆ ಏನೇ ಒಂದು ಡೌಟ್ ಇದನ್ನು ಕೂಡ ದಯವಿಟ್ಟು ತಾವು ಒಂದು ಸಲ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.